ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಕಿಡಿಕಾರ್ತಾ ಇದ್ದಾರೆ. ವಿಜಯೋತ್ಸವ ಆಯೋಜನೆ ಮಾಡಿದವರು ಯಾರು? ಚಿನ್ನಸ್ವಾಮಿ ಮತ್ತು ವಿಧಾನಸೌಧದಲ್ಲಿ ವ್ಯವಸ್ಥೆ ಮಾಡಿದ್ಯಾರು? ಇಷ್ಟು ಜನಸಮೂಹ ಕೂಡುವ ನಿರೀಕ್ಷೆ ಇರಲಿಲ್ಲ ಅಂತಿದೆ ಸರ್ಕಾರ. ನಿರೀಕ್ಷೆ ಇರ್ಲಿ ಇಲ್ಲದೆ ಇರ್ಲಿ, ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಸರ್ಕಾರ ರಕ್ಷಣೆ ಕೊಡೋದ್ರಲ್ಲಿ ವಿಫಲವಾಗಿದೆ. ಸತ್ತವರಿಗೆ ಹೊಣೆ ಯಾರು? ಕೆಎಸ್ಸಿಎನ, ಸರ್ಕಾರನ? ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ, ಮತ್ತೆ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಇನ್ ಕೇಸ್ ಏನಾದ್ರೂ ಈ ಒಂದು ಫಂಕ್ಷನ್, ಈ ಒಂದು ನಿನ್ನೆ ಆಯ್ತಲ್ಲ, ಇದ್ಯಾವುದು ಘಟನೆ ಆಗಿರ್ಲಿಲ್ಲ ಅಂತಂದ್ರೆ ನಾವೇ ಮಾಡಿದ್ದು ಅಂತ ಹೇಳಿ ಬೀಗ್ತಾ ಇದ್ರಿ. ಕೆಎಸ್ಸಿಎ ಅವರು ಕೂಡ ನಮ್ಮಿಂದನೇ ಎಲ್ಲ ಆಗಿದ್ದು, ನಾವೇ ಸಕ್ಸಸ್ ಆಗಿ ನಡೆಸ್ಕೊಟ್ಟಿದ್ದು ಅಂತ ಹೇಳಿ ಅವರು ಬೀಗ್ತಾ ಇದ್ರು ಒಂದ್ ಕಡೆ. ಇನ್ನೊಂದ್ ಕಡೆ RCB ಅವರು, ಮ್ಯಾನೇಜ್ಮೆಂಟ್ನವರು ಕೂಡ ಬೀಗ್ತಾ ಇದ್ರು. ಮತ್ತೊಂದು ಕಡೆ ಸರ್ಕಾರನೂ ಕೂಡ ಬೀಗ್ತಾ ಇತ್ತು. ಬಟ್ ಆದ್ರೆ ಇಷ್ಟು ಅವಘಡ ಆಗಿದ್ಯಲ್ಲ, ಇಷ್ಟು ಸಾವು ನೋವು ಆಗಿದ್ಯಲ್ಲ, ಇದಕ್ಕೆ ಯಾರು ಹೊಣೆ? ಇದಕ್ಕೆ ಮಾತ್ರ ಯಾರು ಕೂಡ ರೆಸ್ಪಾನ್ಸಿಬಲ್ ತಗೊಳಕ್ ರೆಡಿ ಇಲ್ಲ. RCB ಆ ಕ್ರೀಡಾಪಟುಗಳ ಮೆರವಣಿಗೆ ಜನ 11 ಜನ ಸತ್ತದ್ದು, ಅನೇಕರು ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಂದು ಕಡೆ ಸ್ಟೇಡಿಯಂ, ಇನ್ನೊಂದು ಕಡೆ ವಿಧಾನಸೌಧದ ಮುಂದೆ. ಇದು ವ್ಯವಸ್ಥೆ ಮಾಡಿದವರು ಯಾರು? ಸ್ಟೇಡಿಯಂ ವ್ಯವಸ್ಥೆ ಮಾಡಿದವರು ಯಾರು? ವಿಧಾನಸೌಧದ ಮುಂದೆ ವ್ಯವಸ್ಥೆ ಮಾಡಿದವರು ಯಾರು? ಆಮೇಲೆ ಇಷ್ಟೊಂದು ಜನ ಬರ್ತಾರೆ ಅನ್ನುವ ನಿರೀಕ್ಷಣೆ ಇರಲಿಲ್ಲ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ. ಇಷ್ಟೊಂದು ಜನ ಬಂದ್ಬಿಟ್ರು ಅಂತ. ನಿರೀಕ್ಷಣೆ ಇರಲಿ ಇಲ್ಲದೆ ಇರಲಿ, ಸರ್ಕಾರದ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಾವು ಒಪ್ಕೊಳ್ಬೇಕಾಗಿದೆ. ಸರ್ಕಾರ ರಕ್ಷಣೆ ಕೊಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇದು ಬಹಳ ಗಂಭೀರವಾದ ಪರಿಸ್ಥಿತಿ. ಸತ್ತವರಿಗೆ ಹೊಣೆ ಯಾರು? ಸತ್ತವರಿಗೆ? ಸ್ಟೇಡಿಯಮ್ಮ, ವಿಧಾನಸೌಧನ, ಸರ್ಕಾರನ? ನಿಮ್ಗೆ ಹೇಳೋದಾದರೆ, ಆಂಬುಲೆನ್ಸ್ಗಳಿಲ್ಲದೆ ಕೈನಲ್ಲಿ ಸತ್ತವರನ್ನ ಹೊತ್ತು ಹೊರತರಬೇಕಾಯಿತು. ಯಾವ ವ್ಯವಸ್ಥೆ ಇಲ್ಲ, ಮುನ್ನೆಚ್ಚರಿಕೆ ಇಲ್ಲ. ಪೊಲೀಸ್ ಎಷ್ಟು ಬಂದೋಬಸ್ತ್ ಇರಬೇಕಾಯಿತು, ಅದರಲ್ಲಿ ಕಾಲು ಭಾಗ ಇರಲಿಲ್ಲ.